ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾಯಕರಾಗಿರುವಂತಹ ಅಶೋಕ್ ಅವರು ನಮ್ಮ ಜೊತೆ ಇದ್ರೆ ಮಾತಾಡೋಣ. ಅಶೋಕ್ ಸರ್, ಈಗ ನೋಡ್ತಾ ಇದ್ದೀರಿ, ಈಗ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ, ಮಂಡ್ಯದ ಮದ್ದೂರಿನಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಇದಕ್ಕೆ? ಇದೊಂದು ಬಹಳ ಖಂಡನೀಯ, ಒಂದ್ ರೀತಿ ದೇಶದ್ರೋಹದ ಚಟುವಟಿಕೆಗಳು ಇವತ್ತು ಹೋದ್ಸರಿ ನಾಗಮಂಗಲದಲ್ಲಾಯ್ತು, ಮಂಡ್ಯ ಈಗ ಮದ್ದೂರಲ್ಲಾಗಿದೆ. ಮಂಡ್ಯನೇ ಕೇಂದ್ರೀಕೃತ ಮಾಡ್ಕೊಂಡು ಮಂಡ್ಯ ಮೈಸೂರು ಈ ಟಿಪ್ಪು ಸುಲ್ತಾನ್ ಇತ್ತಲ್ಲ ಆ ಒಂದು ಮನಸ್ಥಿತಿ ಇರ್ತಕ್ಕಂಥ ಜನಗಳು ಮತಾಂತರ ಮಾಡಿ ಧರ್ಮಗಳನ್ನ ಮಾಡ್ತಾನಲ್ಲ ಟಿಪ್ಪು ಸುಲ್ತಾನ್, ಆ ತರದ ಗ್ಯಾಂಗ್ಗಳು ಇವತ್ತು ಇಡೀ ಮಂಡ್ಯದಲ್ಲಿ ಮೈಸೂರಲ್ಲಿ ತಲೆ ಎತ್ತಿದೆ. ಬಿಕಾಸ್ ಸಿದ್ದರಾಮಯ್ಯನವರ ಕೃಪಾಪೋಷಿತ ನಾಟಕ ಮಂಡಳಿ ಇದ್ದ. ಇದರಿಂದ ಇವತ್ತು ಈ ಗಲಭೆಗಳ ಆಗಿರೋದು ಬಹಳ ಖಂಡಿಸ್ಬೇಕು. ಇದು ಪಕ್ಕಾ ಪೊಲೀಸರ ಮತ್ತು ಸರ್ಕಾರದ ವೈಫಲ್ಯ. ಇದು ಪೂರ್ತಿ ಸರ್ಕಾರದ, ಪೊಲೀಸರದಲ್ಲ. ಪೊಲೀಸರದು ಇಲ್ಲಿ ಮೂಕ ಪ್ರೇಕ್ಷಕರವರು. ಇದು ಸರ್ಕಾರದ ವೈಫಲ್ಯ. ಗಣೇಶ್ ನೆಪ ಮಾಡಕ್ಕೂ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಹಿಂದೂಗಳನ್ನ ಯಾವ್ದೋ 2ನೇ ದರ್ಜೆಯ ಪ್ರಜೆಗಳ ತರ ನೋಡ್ತಾ ಇರೋದು ಸಿದ್ದರಾಮಯ್ಯನವರ ಮನಸ್ಥಿತಿ ಕಾಣಿಸ್ತಾ ಇದೆ. ಪದೇ ಪದೇ ಮಂಡ್ಯದಲ್ಲೇ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಅಶೋಕ್ ಅವರೇ, ನೋಡಿ ಈಗ ಲಾಸ್ಟ್ ಟೈಮ್ ಕೂಡ ಆಗಿದ್ದಂಥದ್ದು ನಾಗಮಂಗಲದಲ್ಲಿ ನೋಡಿದ್ವಿ, ಈಗ ಮದ್ದೂರಲ್ಲಿ ಎದ್ದು ನಿಂತಿದೆ. ಅವ್ರು ಹೇಳ್ತಾ ಇದಾರಲ್ಲ, ನಾವೇ ಗೆಲ್ಸಿದ್ದು ಸಿದ್ದರಾಮಯ್ಯನ, ನಮ್ಮ ಇದರಲ್ಲಿ ಋಣದಲ್ಲಿದ್ದಾನೆ ಸಿದ್ದರಾಮಯ್ಯ, ನಾವ್ ಹೇಳ್ದಂಗೆ ಕೇಳ್ಬೇಕು ಸಿದ್ದರಾಮಯ್ಯ, ನಾವ್ ಮಾಡಿದ್ಕೆ ಏನು ತಕರಾರು ಮಾಡಬಾರ್ದು. ನೋಡ್ತಾ ಇದ್ದೀರಲ್ಲ, ಈಗ ಧರ್ಮಸ್ಥಳ ನೋಡಿದ್ರಲ್ಲ ಏನಾಯ್ತು ಅಂತ. ಧರ್ಮಸ್ಥಳದಲ್ಲೇ ತಲೆಬುರುಡೆಗಳು ಸಿಗೋದು. ಯಾವ ಮಸೀದಿಯಲ್ಲೂ ತಲೆಬುರುಡೆಯಲ್ಲೂ ಸಿಗಲ್ಲ, ಒಂದ್ ಮೂಳೆನೂ ಸಿಗಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ನಮ್ದಲ್ಲ. ಈ ಮನಸ್ಥಿತಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇಡೀ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಇಡೀ ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡು ಹೊರಟಿರೋಂಥ ದೊಡ್ಡ ಗ್ಯಾಂಗ್ ಇದೆಲ್ಲ. ಅದರಿಂದ ಇಷ್ಟೆಲ್ಲ ಅನಾಹುತ ನಡೀತಾ ಇದೆ. ಓಕೆ, ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಈಗ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಸರ್? ಈಗ ವಿರೋಧ ಪಕ್ಷವಾಗಿ ಇದನ್ನ ಯಾವ ರೀತಿಯಾಗಿ ತಗೊಂಡು ಹೋಗ್ತೀರಿ, ಈಗ ಮುಂದುವರಿಸ್ತೀರಿ ಇದನ್ನ? ಇಲ್ಲ, ಇದನ್ನ ನಾವು ತಗೊಂತೀರಿ, ಸವಾಲಾಗಿ ತೆಗೆದುಕೊಂತೀರಿ. ನಾವು ಧರ್ಮಸ್ಥಳ ಯಾವ ರೀತಿ ಹೋರಾಟವನ್ನ ನಾವು ಮಾಡಿದ್ರಿ, ಅದೇ ರೀತಿ ಇದನ್ನ ಮಂಡ್ಯ ಮತ್ತು ಮೈಸೂರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಅವರು. ಇಲ್ಲಿ ಜನನು ಅರ್ಥ ಮಾಡ್ಕೊಬೇಕು, ಮಂಡ್ಯ ಮೈಸೂರು ಜನ ಅರ್ಥ ಮಾಡ್ಕೊಬೇಕು, ಈ ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಬೆಂಬಲ ಮಾಡ್ತತೆ ಅಂತ ಅದು ಅರ್ಥ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಅವ್ರ್ಯಾರೋ ಮಹಿಳೆ ಹೇಳಿದ್ದಾರೆ, ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ, ಮಹಿಳೆಯರು ಮಿನಿ ಪಾಕಿಸ್ತಾನ ಆಗೋಗ್ತಿದೆ ಇಲ್ಲೆಲ್ಲ ಅಂತ ಹೇಳಿ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಸಾರ್ವಜನಿಕರ ಬಾಯಲ್ಲಿ ಮಾತು ಬರ್ತಾ ಇರೋದು. ಬಿಜೆಪಿಯವರು RSS ಅಲ್ಲ, ಸಾರ್ವಜನಿಕರ ಬಾಯಲ್ಲಿ ಇದು ಮಿನಿ ಪಾಕಿಸ್ತಾನ ಆಗ್ತಾ ಇದೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಖಂಡನೀಯ ದೇಶದ್ರೋಹದ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನನ್ಗನ್ಸುವಂತ ಪ್ರಕಾರ ಇವತ್ತು 1000 ಜನ ಪೊಲೀಸರು ಹಾಕಿದ್ದಾರೆ, ಲಾಠಿ ಚಾರ್ಜ್ ಆಗಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅದೇ ಒಂದು 10 ಜನ ಪೊಲೀಸರನ್ನ ಮಸೀದಿ ಒಳಗಡೆ ಈ ಕಿಡಿಗೇಡಿಗಳನ್ನ ಬಡ್ದಿದ್ರೆ, ಈ ಮತಾಂಧರನ್ನ ಬಡ್ದಿದ್ರೆ ಈ ಸಮಸ್ಯೆ ಯಾಕೆ ಬರ್ತಾ ಇತ್ತು? ಆ ಜ್ಞಾನ ಇರ್ಲಿಲ್ವಾ ಸರ್ಕಾರಕ್ಕೆ? ಇಲ್ಲಿ ಮಸೀದಿ ಇದೆ, ಇಲ್ಲಿ ಕಳ್ಳರಿದ್ದಾರೆ, ಕದೀಮರು ಇದ್ದಾರೆ, ಇವರೆಲ್ಲ ಕಲ್ಲಾಕ್ತಾರೆ ಅನ್ನೋ ಜ್ಞಾನ ಬೇಡಪ್ಪ ಇವ್ರಿಗೆ ಸರ್ಕಾರಕ್ಕೆ? ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ, ಹಾಕಳ್ರಿ ಕಲ್ಲು ಅಂತ. ಅದಕ್ಕೆ ಅವ್ರು ಹಾಕಿದ್ದಾರೆ. ಸರ್ಕಾರನೇ ನೇರ ಕಾರಣ. ನಾನು ಆಪಾದನೆ ಮಾಡ್ತಾ ಇದ್ದೀನಿ, ಸರ್ಕಾರನೇ ನೇರ ಕಾರಣ. ಇದ್ರಲ್ಲಿ ಪೊಲೀಸರಲ್ಲ, ಸರ್ಕಾರನೇ ನೇರ ಕಾರಣ. ಅವರಿಂದನೇ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ, ನಮ್ಮ ಜೊತೆ ಮಾತನಾಡಿದ್ರಿ. ಸೊ ಈಗ ಸದ್ಯಕ್ಕೆ ಮಂಡ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ. ಮಹಿಳಾ ಕಾರ್ಯಕರ್ತರು ಕೂಡ ಅಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಚದುರಿಸೋದಕ್ಕೆ ಪೊಲೀಸರು ಕೂಡ ಅಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಕೆಲವೊಂದಷ್ಟು ಕಡೆ ಈಗ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. ಒಬ್ಬ ಮಹಿಳೆ ನೋಡಿ ಅಲ್ಲಿ ಒಂದು ರಸ್ತೆ ಮೇಲೆ ಕೂತ್ಕೊಂಡು ಬಾಯಿ ಪಡ್ಕೊಳ್ತಾ ಇರುವಂತಹ ಈ ದೃಶ್ಯಗಳು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.